ಕೋಗಿಲು ಲೇಔಟ್ನಲ್ಲಿ ಬಾಂಗ್ಲಾದೇಶದವರು ಇದ್ದಾರೆ ಎಂಬ ಆರೋಪ ನೇರವಾಗಿ ಬಾಂಗ್ಲಾದೇಶದಿಂದ ಬೆಂಗಳೂರಿಗೆ ಬರ್ತಾರಾ? ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಈ ತರದೊಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಕೇಂದ್ರ ಸರ್ಕಾರ ಏನ್ ಕೆಲಸ ಮಾಡ್ತಾ ಇದೆ? ಬಿಜೆಪಿ ಎನ್ಐಗೆ ತನಿಖೆ ಕೊಡಬೇಕು ಅಂತಾರೆ. ಕೇಂದ್ರ ಸರಿಯಾದ ಕೆಲಸ ಮಾಡಿರದಿದ್ದರೆ ಬಂದಿರ್ತಾರೆ. ಇದರಲ್ಲಿ ಕೇಂದ್ರ ಸರ್ಕಾರ ವೈಫಲ್ಯ ಅನ್ನೋದಿದೆ. ಯಾರು ಅರ್ಹರೋ ಅವ್ರಿಗೆ ಮಾತ್ರ ಮನೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವರು ಕೇಂದ್ರ ಸರ್ಕಾರದ ಕಡೆನೆ ಕೈ ಮಾಡಿ ತೋರಿಸ್ತಾ ಇದ್ದಾರೆ. ಬಾಂಗ್ಲಾದವ್ರು ಬಂದಿದ್ದಾರೆ. ಅಲ್ಲ ಸ್ವಾಮಿ, ಹೆಂಗೆ ಬಂದರು? ಏನು ಡೈರೆಕ್ಟಾಗಿ ಬೆಂಗಳೂರಿಗೆ ಬರೋಕ್ಕಾಗತ್ತಾ ಅನ್ನೋದು ಇವ್ರ ಪ್ರಶ್ನೆ. ಕೋಗಿಲು ವಿಚಾರದಲ್ಲಿ ಇವತ್ತು ನೋಡಿದೆ, ವಿಶ್ವನಾಥ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. NIA ಕೊಡಬೇಕು, ಇವರೆಲ್ಲ ರೋಹಿಂಗ್ಯಾ ಮುಸ್ಲಿಮ್ಸರು ಅಂತೆಲ್ಲ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಏನು ಕೆಲಸ ಮಾಡ್ತಾ ಇದೆ? ರೋಹಿಂಗ್ಯಾ ಮುಸ್ಲಿಮ್ಸ್ನ ಇಲ್ಲಿ ಕೋಗಿಲಿನಲ್ಲಿ ಯಾಕೆ ಬಿಟ್ರಿ ನೀವು? ಕೇಂದ್ರ ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ? ಕೇಂದ್ರ ಸರ್ಕಾರ ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ಅವರು ಬಂದಿರ್ಬೋದೇನೋ, ನನಗೆ ಗೊತ್ತಿಲ್ಲ. ಆಮೇಲೆ ಇನ್ನೊಂದು, ಏನು ನೇರವಾಗಿ ಬಾಂಗ್ಲಾದಿಂದ ಬೆಂಗಳೂರು ಬಂದುಬಿಡ್ತಾರೆ ಫ್ಲೈಟಲ್ಲಿ? ಬಾಂಗ್ಲಾದಿಂದ ಎಲ್ಲಿ ಬರಬೇಕು? ಬಾಂಗ್ಲಾದಿಂದ ಎಷ್ಟು ಅಕ್ಕಪಕ್ಕ ಎಷ್ಟು ರಾಜ್ಯಗಳಿದೆ, ಎಷ್ಟು ರಾಜ್ಯಗಳ ಮೇಲೆ ಬೆಂಗಳೂರು ಬರಬೇಕು? ಕೇಂದ್ರ ಸರ್ಕಾರ ವೈಫಲ್ಯ ಆಗಿದೆ. ವೈಫಲ್ಯ ಆಗಿದ್ದರೆ ಅವ್ರು ಬಂದಿರ್ತಾರೆ. ಆಮೇಲೆ ಅಲ್ಲಿ ಸೈಟು ಅಷ್ಟೇ, ಯಾರು ಜಿನೈನ್ ಇದ್ದಾರೆ ಅವರು ಮಾತ್ರ ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆಮೇಲೆ ಕೆಲವು ಉದ್ಯಮದಾರರು ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು, ಅಲ್ಲಿರ್ತಕ್ಕಂಥವ್ರಿಗೆ ಯಾರೋ ಬಡವರಿಗೆ ಸೈಟು ನಮ್ಮ ದುಡ್ಡಲ್ಲಿ ಹೆಂಗೆ ಕೊಡ್ತೀರಾ ಮನೆ ಅಂತ ಕೇಳ್ತಾರೆ. 4.5 ಲಕ್ಷ ಕೋಟಿ ನಮಗೆ GST ಬರುತ್ತೆ, ನಮಗೆ ಕೊಡೋದು 50,000 ಕೋಟಿ, 52. 4 ಲಕ್ಷ ಕೋಟಿ ತೊಗೊಂಡೋಗಿ ಬೇರೆ ರಾಜ್ಯಕ್ಕೆ ಕೊಡ್ತಾರಲ್ಲ, ಅದನ್ನು ಕ್ವಶನ್ ಮಾಡಬೇಕೋ ಬೇಡ? ಕೋಗಿಲು ವಿಚಾರದಲ್ಲಿ ಇವತ್ತು ನೋಡಿದೆ, ವಿಶ್ವನಾಥ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. NIA ಕೊಡಬೇಕು, ಇವರೆಲ್ಲ ರೋಹಿಂಗ್ಯಾ ಮುಸ್ಲಿಮ್ಸರು ಅಂತೆಲ್ಲ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಏನು ಕೆಲಸ ಮಾಡ್ತಾ ಇದೆ? ರೋಹಿಂಗ್ಯಾ ಮುಸ್ಲಿಮ್ಸ್ನ ಇಲ್ಲಿ ಕೋಗಿಲಿನಲ್ಲಿ ಯಾಕೆ